ಕಾಟೇರ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡೋಗಾಯ್ತು. ಆರಂಭದ ಸೀನಲ್ಲಿ ತುಂಬಾ ಎಮೋಷನಲ್ ಆದ ಪಾತ್ರಗಳು. ಆಮೇಲೆ ದರ್ಶನ್ ಅವರು ಆಂಗ್ರಿ ಯಂಗ್ ಮ್ಯಾನ್ ತರ ಆಕ್ಟ್ ಮಾಡಿರುವಂತ ಸಿನಿಮಾ. ಈ ಕಾಟೇರ ಸಿನಿಮಾದಲ್ಲಿ ಒಂದು ದೃಶ್ಯ ಬರುತ್ತೆ, ಶ್ರುತಿ ಅವರು ಮಗುಗ್ ಹಾಲು ಕುಡಿಸುವಂತದ್ದು. ಆ ಸಂದರ್ಭದಲ್ಲಿ ಎದುರುಗಡೆ ಇರುವಂತ ಪಾತ್ರ ಅದಕ್ಕೆ ರಿಯಾಕ್ಟ್ ಮಾಡಿದಾಗ ದರ್ಶನ್ ಅವರು ಬಹಳ ಅಗ್ರೆಸಿವ್ ಆಗಿ ಆಕ್ಟ್ ಮಾಡ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಸೀನ್ ಮುಗಿದ್ಮೇಲೆ ದರ್ಶನ್ ಅವ್ರಿಗೊಂದು ಮಾತು ಕೇಳಿದೆ, ಈ ಸನ್ನಿವೇಶದಲ್ಲಿ ನೀವು ಪರಕಾಯ ಪ್ರವೇಶದಂತೆ ಆಕ್ಟ್ ಮಾಡಿದ್ರಲ್ಲ, ಏನಾದ್ರೂ ಗುಟ್ಟು ಅಂತ ಕೇಳಿದೆ. ಅವಾಗ ಅವ್ರು ಹೇಳೋದು, ಈ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳು ನಮ್ಗೆ ವೈಯಕ್ತಿಕವಾಗಿ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಮಹಿಳಾ ಶೋಷಣೆ ಅಂದ್ರೆ ನಾವು ವೈಯಕ್ತಿಕವಾಗಿ ವಿರೋಧಿಸುವಂತವನು. ಹಾಗಾಗಿ ಪಾತ್ರಗಳು ಸಹಜವಾಗಿ ಬರ್ತಾವೆ. ಈ ಮಣ್ಣಿನ ಬಗ್ಗೆ, ನಮ್ಮ ಮಹಿಳೆಯರ ಬಗ್ಗೆ ನಾವು ಧ್ವನಿ ಎತ್ತದೆ ಇನ್ಯಾರು ಎತ್ತಬೇಕ್ರಿ? ಸಿನಿಮಾದಲ್ಲಿ ಬರುವಂತ ಸನ್ನಿವೇಶಗಳು, ಪಾತ್ರಗಳೆಲ್ಲ ನಮ್ಮ ನಡುವೆ ನಡೆಯುವಂತವೆ. ಅದನ್ನ ನೋಡ್ಕೊಂಡು ಒಬ್ಬ ನಟರಾಗಿದ್ರು ರಂಗಭೂಮಿ ಕಲಾವಿದನಾಗಿ ನಾನು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಏನಾದ್ರೂ ಕೊಡುಗೆ ಕೊಡಬೇಕಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ನೀವು ನೋಡೋದಾದ್ರೆ ಸಂಗೊಳ್ಳಿ ರಾಯಣ್ಣ ಎಂತ ಅದ್ಭುತವಾದ ಚಿತ್ರ. ಹಾಗೆ ಕುರುಕ್ಷೇತ್ರ ಮಾಡಿದ್ರಲ್ಲ, ಆ ಸಿನಿಮಾ ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು. ಆ ಪಾತ್ರಗಳ ಇನ್ವಾಲ್ವ್ಮೆಂಟ್ ಸಖತ್ತಾಗಿ ಅದನ್ನ ದುಡಿಸ್ಕೊಂಡಿದ್ದಾರೆ. ನೋಡಿ, ಅವ್ರು ವ್ಯಕ್ತಿಗತವಾಗಿ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋದಿಲ್ಲ. ಅದು ಕಾನೂನು ಚೌಕಟ್ಟಿನಲ್ಲಿ ಏನಾಗ್ಬೇಕು ಅದಾಗುತ್ತೆ. ಬಟ್ ವ್ಯಕ್ತಿಯಾಗಿ, ಒಬ್ಬ ಪಾತ್ರಧಾರಿಯಾಗಿ, ಒಬ್ಬ ಕಲಾವಿದನಾಗಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿಗೂ ನನಗೆ ಸುಮಾರು ಜನ ಸಣ್ಣ ಪಾತ್ರ ಕೂಡ ಕಾಟೇರದಲ್ಲಿ ಮಾಡಿದ್ದಾರೆ, ಮೊದಲ ದೃಶ್ಯದಲ್ಲಿ ಬರ್ತಾರೆ, ಸಣ್ಣ ಪಾತ್ರ. ಅದು ಇಷ್ಟೇ ಅಲ್ಲ, ದರ್ಶನ್ ಅವ್ರ ಹತ್ರ ಮಾತಾಡ್ತಾ ನಾನು, ಸರ್ ಈ ತರ ಸಬ್ಜೆಕ್ಟ್ಗಳು ಹೆಚ್ಚು ಕ್ಲಿಕ್ ಆಗೋದಿಲ್ಲ. ಆಂಧ್ರದಲ್ಲಿ ಒಬ್ರು ಮಾಡಿ ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು. ಇಡೀ ಇಂಡಿಯಾ ಅದಕ್ಕೆ ಪ್ರತಿಭಟನೆ ಮಾಡಿ ಸಿನಿಮಾ ರಿಲೀಸ್ ಮಾಡೋ ಸ್ಥಿತಿ ಆಗಿತ್ತು ನಮ್ಗೆ ಅಂತ ನನ್ನ ಅನುಭವ ಹೇಳಿದಾಗ, ಇಲ್ಲ ರೀ, ಒಳ್ಳೆ ಸಬ್ಜೆಕ್ಟ್ ಕೊಟ್ರೆ ಜನ ರಿಸೀವ್ ಮಾಡ್ತಾರೆ, ಆ ಕಾನ್ಫಿಡೆನ್ಸ್ ನನಗಿದೆ ಅಂದ್ರು. ಅದೇ ತರ ಸಿನಿಮಾ ಕಾಟೇರ ಅದ್ಭುತವಾಗಿ ಹೋಯ್ತಲ್ಲ. ಹೀಗಾಗಿ ಕಲಾವಿದರಿಗೆ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ದರ್ಶನ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವ್ರ ಸಿನಿಮಾಗಳ ಮೂಲಕ. ಅದರ ಪರಂಪರೆ ರಾಜ್ಕುಮಾರ್ ಅವರಿಂದ ನಾವು ನೋಡ್ತಾ ಬಂದಿದ್ದೀವಿ. ಸಾಕಷ್ಟು ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಪರಂಪರೆ, ನಮ್ಮ ಮಣ್ಣಿನ, ನಮ್ಮ ತನದ, ನಮ್ಮ ಕಥೆಗಳು, ನಮ್ಮ ಜೀವನ, ನಮ್ಗಿರೋಂತ ಒಳ್ಳೇದು ಕೆಟ್ಟದ್ದು ಎಲ್ಲವನ್ನು ಬಿಂಬಿಸುವಂತದ್ದು ಸಿನಿಮಾ ಕ್ಷೇತ್ರ ನಮ್ದು ತುಂಬಾ ಅದ್ಭುತವಾಗಿ ಹೋಗ್ತಿತ್ತು. ದರ್ಶನ್ ಅವ್ರ ಅಗತ್ಯ ಇತ್ತು, ಬರ್ತಾರೆ ಅಂತ ನಾವು ಅನ್ಕೊಂಡಿದೀವಿ.